ಮೂರನೇ ಪ್ರಶ್ನೆ ನೋಡೋಣ ಮಕ್ಕಳೇ. 18 ಸೆಂಟಿಮೀಟರ್ ಎತ್ತರ ಮತ್ತು 7 ಸೆಂಟಿಮೀಟರ್ ಪಾದದ ವ್ಯಾಸವನ್ನು ಹೊಂದಿರುವ ಒಂದು ಮರದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳ ಹಾಗೂ ಶಂಕುವಿನ ಆಕೃತಿಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆದರೆ ಉಂಟಾದ ಘನಾಕೃತಿಗೆ ಬಣ್ಣ ಹಚ್ಚಲು ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ ರು 2.50 ಎಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲೊಂದು ಮರದ ಸಿಲಿಂಡರಾಕಾರದ ವಸ್ತು ಇದೆಯಂತೆ. ಆದ್ದರಿಂದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳ ಮತ್ತು ಶಂಕು ಅವೆರಡು ಆಕೃತಿಗಳನ್ನ ಏನು ಮಾಡಿದ್ದಾರೆ, ಕೊರೆದು ಹೊರಗಡೆ ತೆಗೆದಿದ್ದಾರೆ ಮಕ್ಕಳೇ. ಶಂಕುವಿನ ಆಕಾರವನ್ನು ಮತ್ತು ಅರ್ಧಗೋಳಾಕಾರವನ್ನು ಕೊರೆದುಬಿಟ್ಟು ಆ ಮರದ ಪೀಸ್ಗಳನ್ನ ತೆಗೆದುಬಿಟ್ಟಿದ್ದಾರೆ ಮಕ್ಕಳೇ. ಈಗ ಉಂಟಾಗಿರುವಂತಹ ಆಕೃತಿಗೆ ಏನು ಮಾಡಬೇಕಂತೆ, ಬಣ್ಣ ಹಚ್ಚಬೇಕಂತೆ. ಪ್ರತಿ ಚದರ ಸೆಂಟಿಮೀಟರ್ಗೆ ಎಷ್ಟಂತೆ, 2.5 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದರೆ ಒಟ್ಟು ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು ಮಕ್ಕಳೇ. ಅವರು ಕೊಟ್ಟಿರುವಂತಹ ದತ್ತಾಂಶಗಳನ್ನ ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ವ್ಯಾಸವನ್ನು ಕೊಟ್ಟಿದ್ದಾರೆ. ಅವರು ತ್ರಿಜ್ಯವನ್ನು ಕೊಟ್ಟಿಲ್ಲ. ವ್ಯಾಸವನ್ನು ಕೊಟ್ಟಿರೋದ್ರಿಂದ ಅದನ್ನು ನಾವು ಡಿ ಅಂತ ಬರ್ಕೊಳ್ಬೇಕು. ವ್ಯಾಸ ಡಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ ಮಕ್ಕಳೇ. ಈಗ ವ್ಯಾಸವನ್ನು ಕೊಟ್ಟಿದ್ದಾಗ ನಾವು ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ನಮಗೆ ಸೂತ್ರ ಗೊತ್ತಿರಬೇಕು. ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ವ್ಯಾಸವನ್ನು ಅರ್ಧ ಮಾಡಬೇಕು ಮಕ್ಕಳೇ. ಡಿಯನ್ನು ಅರ್ಧ ಮಾಡಬೇಕು ಅಂದರೆ D/2 ಅನ್ನೋ ಸೂತ್ರವನ್ನು ನೀವು ನೆನಪು ಮಾಡ್ಕೊಳ್ಳಿ. D/2 ಈಸ್ ಈಕ್ವಲ್ ಟು 7/2. ಕೆಲವು ಸಂದರ್ಭದಲ್ಲಿ 7/2 ಬಳಕೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 3.5 ಸೆಂಟಿಮೀಟರ್ ಬರುತ್ತೆ. ಇದನ್ನಾದರೂ ಬಳಕೆ ಮಾಡ್ಕೊಳ್ಬೋದು ಮಕ್ಕಳೇ. ಎರಡು ವ್ಯಾಲ್ಯೂಸು ನೆನ್ಪಿಟ್ಕೊಂಡಿರಿ. 7/2 ಈಸ್ ಈಕ್ವಲ್ ಟು 3/3.5. ನಂತರ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸಿಲಿಂಡರ್ನ ಎತ್ತರ ಎಷ್ಟು, 18 ಸೆಂಟಿಮೀಟರ್ನ ಕೊಟ್ಟಿದ್ದಾರೆ. ಅದನ್ನು HCy ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ಶಂಕುವಿನ ಎತ್ತರ ಎಷ್ಟು, HC 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಶಂಕುವಿನ ಓರೆ ಎತ್ತರ ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಅಂದರೆ ನಾವಿಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕಾಗಿರುತ್ತೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ πr/l. ಹಾಗಾಗಿ ಅಲ್ಲಿ ಎಲ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲನ್ನು ಕಂಡುಹಿಡ್ಕೊಳ್ಳುವ. L ಇಸ್ ಈಕ್ವಲ್ ಟು h² + r² ಅನ್ನೋದು ಫಾರ್ಮುಲಾ ಮಕ್ಕಳೇ. ಇದನ್ನು ನೀವು ನೆನ್ಪಿಟ್ಕೊಂಡಿರಲೇಬೇಕು. ಈಗ L ಇಸ್ ಈಕ್ವಲ್ ಟು ರೂಟ್ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. H ಅಂತಂದರೆ ಮಕ್ಕಳೇ, H ಯಾವುದ್ರದ್ದು, ಶಂಕುವಿನ ಎತ್ತರ. ಹಾಗಾಗಿ Hಗೆ ಯಾವ ವ್ಯಾಲ್ಯೂನ ಹಾಕಬೇಕು ಮಕ್ಕಳೇ, ಶಂಕುವಿನ ಎತ್ತರವನ್ನೇ ಹಾಕಬೇಕು, 12. ಹಾಗಾಗಿ 12² ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ತ್ರಿಜ್ಯ, ಎಲ್ಲ ಶಂಕುವಿನ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ ಎಲ್ಲವೂ ಕೂಡ ಸೇಮ್ ಆಗಿರೋದ್ರಿಂದ 3.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ 12ರ ವರ್ಗ 144 ಅನ್ನೋದನ್ನ ಕಲ್ತ್ಕೊಂಡಿರ್ಬೇಕು ಮಕ್ಕಳೇ ನೀವು. ಪ್ಲಸ್ 3.5 ಸ್ಕ್ವೇರ್ ಅಂತಂದರೆ ನೋಡಿ ಮಕ್ಕಳೇ, ಬಿಡಿ ಸ್ಥಾನದಲ್ಲಿ ಏನಾದರೂ 5 ಇದ್ದಾಗ 5ನ್ನು ವರ್ಗ ಮಾಡಿ ಮಕ್ಕಳೇ, 25 ಬರುತ್ತೆ. 3ರ ಮುಂದಿನ ನಂಬರ್ ಯಾವುದು, 3 ಆದಮೇಲೆ ನಂಬರ್ ಬರೋದು ಯಾವುದು, 4. 3 ಮತ್ತು 4ರ ಗುಣಲಬ್ಧ 4 3 12 ಬರುತ್ತೆ ಮಕ್ಕಳೇ. ಅದನ್ನು ನೆನ್ಪಿಟ್ಕೊಳ್ಳಿ. 12.5 ಬರುತ್ತೆ. ಅದನ್ನು ಈ ರೀತಿ ಬರೀರಿ. 3.5 ಹೋಲ್ ಸ್ಕ್ವೇರ್ನ ನೀವು ವರ್ಗ ಮಾಡುವಂಥ ವಿಧಾನ ಹೇಗೆ ಅಂತಂದರೆ, ಪಾಯಿಂಟಿಂದ ಮುಂದೆ 5 ಇದ್ದಾಗ ಅಂದರೆ ಬಿಡಿ ಸ್ಥಾನದಲ್ಲಿ ಏನಾದರೂ 5 ಇದ್ದಾಗ 5 5 25, 3ರ ಮುಂದಿನ ನಂಬರ್ನ ಗುಣಿಸಿ ಮಕ್ಕಳೇ. 3ರ ಮುಂದಿನ ನಂಬರು 4, 4 3 12, 12.25 ಆಗುತ್ತೆ. ಇವೆರಡನ್ನು ಕೂಡಿಸಿದ್ರೆ 156.25 ಬರುತ್ತೆ ಮಕ್ಕಳೇ. ಇದನ್ನು ವರ್ಗಮೂಲವನ್ನು ತೆಗೀರಿ ಅಂತಂದರೆ ಇದು ಕೂಡ ತುಂಬ ಸುಲಭ ಮಕ್ಕಳೇ. ವರ್ಗಮೂಲವನ್ನು ಕಂಡುಹಿಡಿಯುವಂಥ ವಿಧಾನ ಹೇಗೆ ಅಂತಂದರೆ ನೋಡಿ, ಪಾಯಿಂಟಿಂದ ಮುಂದೆ 25 ಇದೆಯಲ್ವ ಮಕ್ಕಳೇ, ಯಾವ ನಂಬರ್ನ ಗುಣಿಸಿದ್ದಕ್ಕೆ ನಿಮಗೆ 25 ಬಂತು, ಇಲ್ಲಿ ನೋಡಿ 5ನ್ನು ಗುಣಿಸಿದ್ದಕ್ಕೆ 25 ಬಂತಲ್ವ ಮಕ್ಕಳೇ. ಈಗ 25 ಬರಬೇಕು ಅಂದರೆ ಯಾವ ನಂಬರ್ನ ಗುಣಿಸ್ಬೇಕು, 5ನ್ನು ಗುಣಿಸ್ಬೇಕು. ನೋಡಿ, ಪಾಯಿಂಟಿಂದ ಮುಂದುಗಡೆ ನಂಬರ್ ಬಂತು, ಈ 0.5 ಬಂದಿದೆ ಮಕ್ಕಳೇ. ಈಗ 156 ಬರಬೇಕು ಅಂತಂದರೆ 2 ನಂಬರ್ನ ಗುಣಿಸ್ಬೇಕು. 2 ನಂಬರ್ನ ಗುಣಲಬ್ಧ 156 ಆಗಬೇಕು. ಆ 2 ನಂಬರು 1ರ ಮುಂದಿನ ನಂಬರ್ ಆಗಿರಬೇಕು ಮಕ್ಕಳೇ. ನೋಡಿ, 12 ಮತ್ತು 13ನ ಗುಣಿಸಿ ನೋಡಿ ಮಕ್ಕಳೇ. 12 ಮತ್ತು 13ನ ಗುಣಿಸಿ ನೋಡಿದ್ರೆ ನಿಮಗೆ 156 ಸಿಗುತ್ತೆ. ದೇರ್ಫೋರ್ ಅದರಲ್ಲಿ ಚಿಕ್ಕ ಸಂಖ್ಯೆನ ನಾವಿಲ್ಲಿಗೆ ತಗೊಳ್ತೀವಿ. 12.5 ಸೆಂಟಿಮೀಟರ್ ಓರೆ ಎತ್ತರ ಸಿಕ್ಕಿದೆ ಮಕ್ಕಳೇ. ಈಗ ನಂತರ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನೋಡಿ ಮಕ್ಕಳೇ, ಯಾವ್ಯಾವ ಆಕೃತಿ ಇದೆಯೋ ಎಲ್ಲದನ್ನು ನಾವು
ಆ್ಯಡ್ ಮಾಡಬೇಕು. ಯಾಕೆ ಅಂತಂದರೆ ಬಣ್ಣ ಹಚ್ಚಬೇಕಾಗಿರೋದ್ರಿಂದ ಎಲ್ಲ ಆಕೃತಿಗಳಿಗೂ ಕೂಡ ಸೇರಿಸಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳಿಗೆ ಸೇರಿಸಿ ನಾವು ಬಣ್ಣವನ್ನು ಹಚ್ತೀವಿ. ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ? 2πr/h ಪ್ಲಸ್ πrl ಅನ್ನೋದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಹಾಗೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗಿರುತ್ತೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, πr ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಅದನ್ನು ನಾವು ಕಾಮನ್ ತೆಗಿತಾ ಇದ್ದೀನಿ. ಇಲ್ಲಿ ಉಳಿದಿದ್ದು 2h ಪ್ಲಸ್ πr ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಉಳ್ಕೊಂಡಿದ್ದು ಎಲ್ಲು ಪ್ಲಸ್ ಇಲ್ಲಿ ಉಳ್ಕೊಂಡಿದ್ದೇನೆ ಮಕ್ಕಳೇ, πrನ ತೆಗೆದಿರೋದ್ರಿಂದ ಈ 2 ಉಳ್ಕೊಂಡಿದೆ ಮತ್ತು ಒಂದು r ಉಳ್ಕೊಂಡಿರುತ್ತೆ. ಈಗ π ಅಂದರೆ 22/7 ಇಂಟು r ಅಂದರೆ ಏನು ಮಕ್ಕಳೇ? 7/2 ಹಾಗೆ ಬಳಸ್ಕೊಳ್ತಾ ಇದ್ದೀನಿ. 3.5ನ ಬಳಸ್ಕೊಳ್ಳಿಲ್ಲ ಮಕ್ಕಳೇ. ಇಲ್ಲಿ ನೋಡಿ 3.5ನ ಬಳಸ್ಕೊಳ್ಳೋದಲ್ಲೇ 7/2 ಇಲ್ಲಿ ಹಾಗೇ ಬರ್ಕೊಂಡಿದ್ದೀನಿ. ಇಂಟು 2 ಹಾಗೆ ಇರಲಿ ಮಕ್ಕಳೇ. ಹೆಚ್ಚು ಯಾವುದ್ರದ್ದು ಮಕ್ಕಳೇ? ಸಿಲಿಂಡ್ರದ್ದು. ಸಿಲಿಂಡ್ರನ್ನ ಹೆಚ್ಚೆಷ್ಟಿದೆ ಮಕ್ಕಳೇ? 18 ಇದೆ. ಸರಿನಾ? ಆ 18ನ ಹಾಕೊಂಡಿದ್ದೀನಿ. ಪ್ಲಸ್ ಶಂಕುವಿನ ಓರೆ ಎತ್ತರವನ್ನು ಇಲ್ಲಿ ಕಂಡುಹಿಡ್ಕೊಂಡ್ರಿ ಮಕ್ಕಳೇ, 12.5 ಅದನ್ನು ಬರ್ಕೊಂಡಿದ್ದೀನಿ. ಪ್ಲಸ್ 2ನ ಹಾಗೆ ಬರ್ಕೊಡಿ. ಇಂಟು r ಅಂದರೆ ಏನು ಮಕ್ಕಳೇ? ತ್ರಿಜ್ಯ 7/2 ಇದೆ, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, ಯಾಕೆ 7/2ನ ಹಾಗೆ ಬರ್ಕೊಂಡೆ ಅಂದರೆ ನೋಡಿ 7 7 ಕ್ಯಾನ್ಸಲ್ ಆಯಿತು. 2ರಿಂದ 2 11 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಈ 11ನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಇಂಟು 18 2 ಎಷ್ಟಾಯಿತು ಮಕ್ಕಳೇ? 36 ಪ್ಲಸ್ ಇದನ್ನು ಹಾಗೆ ಬರ್ಕೊಳ್ಳಿ, 12.5ನ ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ, ಉಳಿದಿದ್ದು 7. ಸರಿನಾ? 11ನ್ನು ಹಾಗೆ ಬರ್ಕೊಂಡು ಇವಿಷ್ಟನ್ನು ಕೂಡಿಕೊಂಡ್ರೆ ನಿಮಗೆ 55.5 ಬಂದಿದೆ ಮಕ್ಕಳೇ. ದೇರ್ ಫೋರ್ ಇವೆರಡನ್ನು ಗುಣಿಸಿದ್ರೆ ನಿಮಗೆ 610.5 ಉತ್ತರ ಸಿಗ್ತಾ ಇದೆ. ಈಗ ಬಂದಿದ್ದ ಉತ್ತರ ಏನು ಮಕ್ಕಳೇ? ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಕ್ಕಿದೆ. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಕ್ಕಿದ ಮೇಲೆ ನಾವೇನನ್ನು ಕಂಡುಹಿಡಿಯಬೇಕು? ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು. ಅಂದರೆ ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು. ದೇರ್ಫೋರ್ ಘನಾಕೃತಿಗೆ ಬಣ್ಣ ಹಚ್ಚಲು ತಗುಲುವ ವೆಚ್ಚ ಯಾವುದಕ್ಕೆ ಸಮನಾಗಿರುತ್ತಪ್ಪ ಅಂದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿರುತ್ತೋ ಅದನ್ನು ಪ್ರತಿ ಚದರ ಸೆಂಟಿಮೀಟ್ರಿಗೆ ದುಡ್ಡು ಎಷ್ಟಾಗುತ್ತೆ ಅನ್ನೋದನ್ನು ಗುಣಿಸ್ಬೇಕು ಮಕ್ಕಳೇ. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಂಟು ಪ್ರತಿ ಚದರ ಸೆಂಟಿಮೀಟರ್ಗೆ ದರ ಎಷ್ಟು ಅನ್ನೋದನ್ನು ಗುಣಿಸಿದ್ರೆ ಆಯಿತು. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ಮಕ್ಕಳೇ? 610.5 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಇಂಟು ಪ್ರತಿ ಚದರ ಸೆಂಟಿಮೀಟರ್ಗೆ ದರ ಎಷ್ಟಂತೆ? 2.50 ಅಂತ ಕೊಟ್ಟಿದ್ದಾರೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಮಕ್ಕಳೇ, ಅಂದರೆ ಗುಣಿಸಿದ್ರೆ ಎಷ್ಟು ಬರುತ್ತೆ? 1526.25 ರೂಪಾಯಿ ಬರುತ್ತೆ. ದೇರ್ ಫೋರ್ ಘನಾಕೃತಿಗೆ ಬಣ್ಣ ಹಚ್ಚಲಿಕ್ಕೆ ತಗುಲುವ ವೆಚ್ಚ ಎಷ್ಟಪ್ಪ ಅಂದರೆ 1526.25 ರೂಗಳಾಗಿರುತ್ತೆ. 4ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಪಾದದ ಮೇಲೆ 12 ಸೆಂಟಿಮೀಟರ್ ಎತ್ತರವಿರುವ ನೇರ ಶಂಕುವನ್ನು ಜೋಡಿಸಿ ಒಂದು ಘನ ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯನ್ನು ಸಂಪೂರ್ಣವಾಗಿ ನೀರು ತುಂಬಿದ ಗಾಜಿನ ಸಿಲಿಂಡರ್ನಾಕಾರದ ಪಾತ್ರೆಯ ಒಳಗೆ ಚಿತ್ರದಲ್ಲಿ ತೋರಿಸಿರುವಂತೆ ಮುಳುಗಿಸಿದೆ. ಸಿಲಿಂಡರ್ನ ವ್ಯಾಸ 14 ಸೆಂಟಿಮೀಟರ್ ಆಗಿದ್ದು ಸಿಲಿಂಡರ್ನ ಎತ್ತರ ಮತ್ತು ಆಟಿಕೆಯ ಎತ್ತರಗಳು ಸಮವಾಗಿದ್ದರೆ ಸಿಲಿಂಡರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣವನ್ನು ಹಾಗೂ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಒಂದು ಸಿಲಿಂಡರಾಕಾರ ಕೊಟ್ಟಿದ್ದಾರೆ. ಸಿಲಿಂಡರ್ನಾಕಾರದ ಒಂದು ಪಾತ್ರೆಯ ಒಳಗೆ ಏನು ಮಾಡಿದ್ದಾರೆ? ಶಂಕು ಮತ್ತು ಅರ್ಧಗೋಳವನ್ನು ಜೋಡಿಸಿದ ಒಂದು ಆಟಿಕೆಯನ್ನು ಅದರೊಳಗಡೆ ಮುಳುಗಿಸಿದ್ದಾರೆ ಮಕ್ಕಳೇ. ಆ ರೀತಿ ಮುಳುಗಿಸಿದಾಗ ಇದರೊಳಗಡೆ ನೀರನ್ನು ತುಂಬಿದರಂತೆ. ಹೊರಗಡೆ ನೀರು ಚೆಲ್ಲಿದ ಮೇಲೆ ಉಳ್ಕೊಳ್ಳುವಂತಹ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಬೇಕು ಅಂತ ಅವರು ಕೇಳಿರುವಂಥದ್ದು. ಹಾಗೆ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತ ಕೇಳಿದ್ದಾರೆ ಮಕ್ಕಳೇ. ಕೊಟ್ಟಿರುವಂತಹ ದತ್ತಾಂಶವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಅರ್ಧಗೋಳ ಮತ್ತು ಶಂಕುವಿನ ತ್ರಿಜ್ಯ ಇದು ಒಳಭಾಗದಲ್ಲಿದೆಯಲ್ಲ ಮಕ್ಕಳೇ. ಶಂಕು ಮತ್ತು ಅರ್ಧಗೋಳಗಳನ್ನು ಸೇರಿಸಿ ಒಂದು ಆಟಿಕೆಯನ್ನು ಮಾಡಿದ್ದಾರಲ್ಲ, ಅದರ ತ್ರಿಜ್ಯ ಎಷ್ಟು ಮಕ್ಕಳೇ? 3.5 ಸೆಂಟಿಮೀಟರ್. ಹಾಗೆಯೇ ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ
ಶಂಕುವಿನ ಓರೆ ಎತ್ತರವನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಂಬುದು ಸೂತ್ರ. ಇದನ್ನು ನೆನ್ಪಿಟ್ಕೊಂಡಿರಿ. ಇಸ್ ಈಕ್ವಲ್ ಟು ಎಚ್ ಅಂದರೆ ಎಷ್ಟು ಮಕ್ಕಳೇ? 12 ಕೊಟ್ಟಿದ್ದಾರೆ. 12 ಸ್ಕ್ವೇರ್ ಪ್ಲಸ್ 3.5 ಸ್ಕ್ವೇರ್. 12 ಸ್ಕ್ವೇರ್ನ ಮಾಡಿದ್ರೆ 144 ಬರುತ್ತೆ. ಪ್ಲಸ್ 3.5 ಸ್ಕ್ವೇರ್ ಅಂತಂದರೆ 3.5ನ್ನು 2 ಬಾರಿ ಗುಣಿಸಿ ಮಕ್ಕಳೇ. 3.5 ಇಂಟು 3.5 2 ಬಾರಿ ಗುಣಿಸಿದ್ರೆ ನೀವು 12.25 ಪಡಿತೀರಿ ಮಕ್ಕಳೇ. ಇವೆರಡನ್ನ ಕೂಡಿದ್ರೆ 156.25 ಬರುತ್ತೆ. ಇದರ ವರ್ಗಮೂಲವನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ 12.5 ಸಿಗುತ್ತೆ. ದೇರ್ಫೋರ್ ಓರೆ ಎತ್ತರ ನಿಮಗೆ ಸಿಕ್ಕಿದೆ. ಈಗ ಸಿಲಿಂಡರ್ನ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ಡಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್. ನಾವು ಆರನ್ನು ಕಂಡುಹಿಡ್ಕೊಳ್ಬೇಕು. ಸಿಲಿಂಡರ್ನ ತ್ರಿಜ್ಯ ಕ್ಯಾಪಿಟಲ್ ಆರ್ ಬರ್ಕೊಂಡಿದ್ದೀನಿ. ಡಿ ಬೈ 2 ಇಸ್ ಈಕ್ವಲ್ ಟು 14/2 ಇಸ್ ಈಕ್ವಲ್ ಟು 7 ಬರುತ್ತೆ ಮಕ್ಕಳೇ. 2ರಿಂದ 14ನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. 7 ಉತ್ತರ ಸಿಗುತ್ತೆ. ದೇರ್ಫೋರ್ ಸಿಲಿಂಡರ್ನ ಎತ್ತರ ಎಷ್ಟಿರುತ್ತೋ, ಇಲ್ಲಿಂದ ಇಲ್ಲಿಗೆ ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಎತ್ತರ ಆಟಿಕೆಯ ಎತ್ತರನೂ ಕೂಡ ಆಗಿರುತ್ತಲ್ವ ಮಕ್ಕಳೇ. ಹಾಗಾದರೆ ಆಟಿಕೆಯ ಎತ್ತರ ಅಂದರೆ ಆಟಿಕೆಯನ್ನು ಶಂಕು ಮತ್ತು ಅರ್ಧಗೋಳದಿಂದ ಮಾಡಿರುವಂಥದ್ದು. ಇಲ್ಲಿಂದ ಇಲ್ಲಿಗಿರುವಂಥ ಎತ್ತರ 12 ಸೆಂಟಿಮೀಟರ್ ಅಂತ ಗೊತ್ತು. ಇಲ್ಲಿಂದ ಇಲ್ಲಿಗಿರುವಂತಹ ದೂರ ತ್ರಿಜ್ಯನೇ ಆಗಿರುತ್ತೆ ಮಕ್ಕಳೇ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಎಷ್ಟಿದೆ? 3.5 ಅಂತ ಕೊಟ್ಟಿದ್ದಾರಲ್ವಾ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಕೂಡ ತ್ರಿಜ್ಯನೇ. ಇದು ಕೂಡ 3.5 ಸೆಂಟಿಮೀಟರೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ದೇರ್ಫೋರ್ ಆಟಿಕೆಯ ಎತ್ತರ ಎಷ್ಟಪ್ಪ ಅಂದರೆ ಶಂಕುವಿನ ಎತ್ತರ ಪ್ಲಸ್ ಅರ್ಧಗೋಳದ ತ್ರಿಜ್ಯ. ಅವೆರಡನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 12 ಪ್ಲಸ್ 3.5 ಇವೆರಡನ್ನು ಸೇರಿಸಿದ್ರೆ 15.5 ಸೆಂಟಿಮೀಟರ್ ಸಿಗುತ್ತೆ. ದೇರ್ಫೋರ್ ಸಿಲಿಂಡರ್ನ ಎತ್ತರ ಎಷ್ಟು ಬಂತು ಮಕ್ಕಳೇ? 15.5 ಸೆಂಟಿಮೀಟರ್ ಬಂತು. ಈಗೇನು ಕಂಡುಹಿಡಬೇಕು ಮಕ್ಕಳೇ? ಸಿಲಿಂಡರ್ನಲ್ಲಿ ಉಳಿಯುವಂತಹ ನೀರಿನ ಪ್ರಮಾಣ, ಸಿಲಿಂಡರ್ನ ಘನಫಲ ಮೈನಸ್ ಆಟಿಕೆಯ ಘನಫಲ. ನೋಡಿ, ಸಿಲಿಂಡರ್ನಲ್ಲಿ ಇನ್ನು ಎಷ್ಟು ನೀರು ಉಳಿಯುತ್ತೆ ಅನ್ನೋದು ಯಾವುದಕ್ಕೆ ಸಮ ಆಗುತ್ತೆ ಅಂದರೆ ಸಿಲಿಂಡರ್ನಲ್ಲಿ ನೀರನ್ನ ಎಷ್ಟು ತುಂಬಿರ್ತಾರೆ ಅದು ಸಿಲಿಂಡರ್ನ ಘನಫಲಕ್ಕೆ ಸಮ ಆಗುತ್ತೆ ಮಕ್ಕಳೇ. ಸಿಲಿಂಡರ್ ಒಳಗಡೆ ಎಷ್ಟು ನೀರು ಇರುತ್ತೆ? ಸಿಲಿಂಡರ್ನ ಘನಫಲದಷ್ಟೇ ಇರುತ್ತೆ. ಹಾಗಾದರೆ ನೀರು ಹೊರಗಡೆ ಎಷ್ಟು ಬರುತ್ತೆ? ಆಟಿಕೆಯನ್ನು ಅದರೊಳಗಡೆ ಇಡ್ತಾರಲ್ಲ, ಆವಾಗ ಎಷ್ಟು ಆಚೆಗೆ ಬರುತ್ತೆ ಅಂತಂದರೆ ಆಟಿಕೆಯ ಘನಫಲದಷ್ಟೇ ಆಚೆಗೆ ಬರುತ್ತೆ. ದೇರ್ಫೋರ್ ಸಿಲಿಂಡರ್ನ ಘನಫಲದಲ್ಲಿ ಆಟಿಕೆಯ ಘನಫಲವನ್ನು ಕಳೆದ್ರೆ ಸಿಲಿಂಡರ್ನಲ್ಲಿ ಎಷ್ಟು ನೀರು ಉಳ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳೇ. ದೇರ್ಫೋರ್ ಸಿಲಿಂಡರ್ನ ಘನಫಲದ ಮೈನಸ್ ಆಟಿಕೆಯ ಘನಫಲ ಅಂದರೆ ಏನು ಮಕ್ಕಳೇ? ಆಟಿಕೆ 2 ಆಕೃತಿಗಳನ್ನು ಒಳಗೊಂಡಿದೆ. ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಇವೆರಡನ್ನು ಆ್ಯಡ್ ಮಾಡಿಕೊಂಡು ನೀವು ಸಿಲಿಂಡರ್ನ ಘನಫಲದಲ್ಲಿ ಮೈನಸ್ ಮಾಡಬೇಕು ಮಕ್ಕಳೇ. ಹಾಗಾದರೆ ಸಿಲಿಂಡರ್ನ ಘನಫಲ ಎಷ್ಟು? ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಆರನ್ನು ಇಲ್ಲಿ ನಾನು ಕ್ಯಾಪಿಟಲ್ ಬರ್ಕೊಂಡಿದ್ದೀನಿ. ಸಿಲಿಂಡರ್ನ ತ್ರಿಜ್ಯನೇ ಬೇರೆ ಇರುತ್ತೆ ಮಕ್ಕಳೇ, ಹುಷಾರು. ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್. ನೋಡಿ ಮಕ್ಕಳೇ, ಪೈ 22/7 ಅಂತ ಹಾಗೆ ಬರ್ಕೊಳ್ಳಿ. ಇಂಟು ಕ್ಯಾಪಿಟಲ್ ಆರ್ ಅಂದರೆ ಇದನ್ನು ಅರ್ಧ ಮಾಡ್ತೀವಲ್ಲ ಮಕ್ಕಳೇ, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರಲ್ಲ ಸಿಲಿಂಡರ್ನ ವ್ಯಾಸ, ಅದನ್ನು ಅರ್ಧ ಮಾಡ್ಕೊಂಡಿರೋದು ಬಂದಿರುತ್ತೆ ಮಕ್ಕಳೇ 7 ಸೆಂಟಿಮೀಟರ್ ಅಂತ. ನೋಡಿ ಇಲ್ಲಿ ಬಂದಿರುತ್ತೆ. ಈ 7 ಸೆಂಟಿಮೀಟರ್ನ ಇಲ್ಲಿ ಹಾಕ್ತಾಯಿದ್ದೀವಿ ಮಕ್ಕಳೇ. 22/7 ಇಂಟು ಆರ್ ಅಂದರೆ 7 ಸ್ಕ್ವೇರ್ ಅಂತಂದರೆ 2 ಸರಿ ಬರ್ಕೊಳ್ಳಿ. ಇಂಟು ಎಚ್ ಸಿ ವೈ. ಇಲ್ಲಿ ನೋಡಿ ಸಿಲಿಂಡರ್ನ ಎತ್ತರವನ್ನು ಇಲ್ಲಿ ಕಂಡು ಹಿಡ್ಕೊಂಡಿರ್ತೀರಲ್ಲ 15.5 ಅದನ್ನ ಇಲ್ಲಿ ಹಾಕ್ಕೊಳ್ಳಿ. ಮೈನಸ್ 1/3ನ ಹಾಗೆ ಬರ್ಕೊಳ್ಳಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ನೋಡಿ ಇದರ ತ್ರಿಜ್ಯ ಅಂದರೆ ಅರ್ಧಗೋಳದ ತ್ರಿಜ್ಯ ಮಕ್ಕಳೇ. ಇಲ್ಲಿಂದ ಇಲ್ಲಿಗಿರುವಂತಹ ದೂರ 3.5 ಅದನ್ನು ಇಲ್ಲಿ ಬರ್ಕೊಳ್ಳಿ. 3.5 ಇಂಟು 3.5 ಏಕೆಂದರೆ ಆರ್ ಸ್ಕ್ವೇರ್ ಇರೋದ್ರಿಂದ 3.5 ಇಂಟು 3.5 ಅಂತ ಬರ್ಕೊಳ್ತೀನಿ. ಇಂಟು ಹೆಚ್ಚು ಮಕ್ಕಳೇ, ಇದು ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಎಷ್ಟು? 12 ಆಗಿರೋದ್ರಿಂದ ಇನ್ನು 12 ಬರ್ಕೊಳ್ಳಿ. ಪ್ಲಸ್ 2/3 ಹಾಗೆ ಬರ್ಕೊಳ್ಳಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಕ್ಯೂಬ್. ಆರ್ ಕ್ಯೂಬ್ ಅಂದರೆ 3.5ನ ನಾವು 3 ಬಾರಿ ಬರ್ಕೊಳ್ಬೇಕು. 3.5 ಇಂಟು 3.5 ಇಂಟು 3.5. ನೋಡಿ ಮಕ್ಕಳೇ, ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. ಈಗ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗೋಣ ಮಕ್ಕಳೇ. 7 ಕ್ಯಾನ್ಸಲ್ ಆಗುತ್ತೆ. 22 ಮತ್ತು 7ನ ಗುಣಿಸಿದ್ದು 154 ಬರುತ್ತೆ. ಇಂಟು 15.5ನ ಹಾಗೆ ಬರ್ಕೊಳ್ತೀನಿ. ಮೈನಸ್ ಇಲ್ಲಿ ನೋಡಿ ಮಕ್ಕಳೇ, 3ರಿಂದ 3 1 3 4 12 ಅಂತ ಡಿವೈಡ್ ಮಾಡ್ಬೋದು. ಹಾಗೆಯೇ 7ರಿಂದ 7 1 7 5 35 ಆಗುತ್ತೆ ಮಕ್ಕಳೇ. ಇಲ್ಲಿ 0.5
5 ಆವರ್ತಿ ಇದು ಡಿವೈಡ್ ಆಗುತ್ತೆ ಮಕ್ಕಳೇ. 7ರಿಂದ 3.5 ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. ಈಗ 22, 1 ಮತ್ತು 0.5 ಈ ಮೂರನ್ನ ಗುಣಿಸ್ಕೊಂಡ್ರೆ ನಿಮಗೆ 11 ಉತ್ತರ ಸಿಗುತ್ತೆ. ಇಂಟು ಈ 3.5 ಹಾಗೆ ಬರ್ಕೊಂಡಿದ್ದೀನಿ, ಇಂಟು 4 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಛೇದದಲ್ಲಿ ಏನೂ ಉಳ್ಕೊಂಡಿಲ್ಲ. ಪ್ಲಸ್ 2/3 ಹಾಗೆ ಬರ್ಕೊಂಡಿದ್ದೀನಿ, ಇಂಟು ನೋಡಿ ಮಕ್ಕಳೇ 7ರಿಂದ 7 3.5 ಎಷ್ಟು ಆವರ್ತಿ ಡಿವೈಡ್ ಮಾಡ್ಬೋದು ಮಕ್ಕಳೇ? 0.5. ಈ 0.5ನ 22ಕ್ಕೆ ಗುಣಿಸಿದ್ರೆ ನಿಮಗೆ 11 ಬರುತ್ತೆ. ಇಂಟು ಈ 3.5 ಮತ್ತು 3.5ನ 2 ಬಾರಿ ಗುಣಿಸಿದ್ರೆ 12.25 ಬರುತ್ತೆ ಮಕ್ಕಳೇ. ಈಗ ಇವೆರಡನ್ನು ಗುಣಿಸಿದ್ದು 2387 ಬರುತ್ತೆ. ಮೈನಸ್ 11 ಮತ್ತು 3.5 ಮತ್ತು 4 ಈ ಮೂರನ್ನ ಗುಣಿಸಿದ್ದು 154 ಬರುತ್ತೆ ಮಕ್ಕಳೇ. ಪ್ಲಸ್ ನೋಡಿ ಇದಿಷ್ಟನ್ನೂ ಗುಣಿಸಿದ್ದು 2, 11, 12.25 ಈ ಮೂರನ್ನು ಗುಣಿಸಿದ್ದು 269.5 ಬರುತ್ತೆ. ಡಿವೈಡ್ ಬೈ 3ನ ಹಾಗೆ ಬರ್ಕೊಂಡಿದ್ದೀನಿ. ನಂತರ 2387ನ ಹಾಗೆ ಬರ್ಕೊಂಡು ಮೈನಸ್ 154ನ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನ ಡಿವೈಡ್ ಮಾಡಿದ ಉತ್ತರ 89.833 ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿ ಮಕ್ಕಳೇ. 2387ನ ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ, 154 ಪ್ಲಸ್ 89.833 ಅದಷ್ಟನ್ನು ಕೂಡಿದ್ದು 243.833 ಬಂತು. 2387ರಲ್ಲಿ 243.833ನ ಕಳೆದಿದ್ದು 2143.16 ಉತ್ತರ ಬರುತ್ತೆ ಮಕ್ಕಳೇ. ಇದು ಉತ್ತರ ಏನು ಅಂತಂದರೆ ಸಿಲಿಂಡರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣ. ಎಷ್ಟು ನೀರು ಉಳ್ಕೊಂಡಿದೆ ಮಕ್ಕಳೇ? ಅದರಲ್ಲಿ 2143.16 ಸೆಂಟಿಮೀಟರ್ ಕ್ಯೂಬ್ನಷ್ಟು ನೀರು ಉಳ್ಕೊಂಡಿದೆ. ಈಗೇನು ಕಂಡುಹಿಡಿಬೇಕು ಮಕ್ಕಳೇ? ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆಟಿಕೆ ಉಂಟಾಗಿರುವಂಥದ್ದು ಯಾವ ಎರಡು ಆಕೃತಿಗಳಿಂದ ಮಕ್ಕಳೇ? ಶಂಕು ಮತ್ತು ಅರ್ಧಗೋಳ. ಹಾಗಾಗಿ ಅದರ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಮಕ್ಕಳೇ? πr/l ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು? 2πr². ದೇರ್ ಫೋರ್ ಪೈ ಅಂದರೆ 22/7 ಇಂಟು ಆರ್ ಅಂದರೆ 3.5 ಇಂಟು ಎಲ್ ಅಂದರೆ 12.5 ಕಂಡುಹಿಡ್ಕೊಂಡಿದ್ದೀರಲ್ವ ಮಕ್ಕಳೇ. ಪ್ಲಸ್ 2 ಹಾಗೆ ಬರ್ಕೊಳ್ಳಿ, ಇಂಟು ಪೈ ಅಂದರೆ 22/7 ಇಂಟು r² ಅಂದರೆ ಮಕ್ಕಳೇ 3.5 ಇಂಟು 3.5 ಅಂತ 2 ಬಾರಿ ಬರ್ಕೊಳ್ತೀನಿ. ಈಗ ಕ್ಯಾನ್ಸಲ್ ಮಾಡಿ ಮಕ್ಕಳೇ. 7ರಿಂದ 3.5ನ ಕ್ಯಾನ್ಸಲ್ ಮಾಡಿದ್ರೆ 7 7 0.5 3.5 ಬರುತ್ತೆ. ಈಗ ಇವೆರಡನ್ನ ಗುಣಿಸಿದ್ದೆಷ್ಟು ಮಕ್ಕಳೇ? 11 ಬರುತ್ತೆ. ಇಂಟು 12.5ನ ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ ಈ 7ರಿಂದ ಮತ್ತೆ 3.5ನ ಕ್ಯಾನ್ಸಲ್ ಮಾಡಿದ್ರೆ 0.5 ಆವರ್ತಿ ಹೋಗುತ್ತೆ. 22 ಮತ್ತು 0.5ನ ಗುಣಿಸಿದ್ರೆ 11 ಬರುತ್ತೆ. ಇಂಟು 3.5ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. 11 ಮತ್ತು 12.5 ಇದಿಷ್ಟನ್ನು ಗುಣಿಸಿ ಮಕ್ಕಳೇ. 11 ಮತ್ತು ಇದಿಷ್ಟನ್ನು ಗುಣಿಸಿದ್ರೆ 137.5 ಬರುತ್ತೆ. ಪ್ಲಸ್ ಇದಿಷ್ಟನ್ನು ಗುಣಿಸಿದ್ದು 77 ಬರುತ್ತೆ ಮಕ್ಕಳೇ. ಟೋಟಲ್ ಇವೆರಡನ್ನು ಕೂಡಿದ್ರೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆಟಿಕೆಯ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ಮಕ್ಕಳೇ? 214.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ.